ಎಸ್ ವೀಕ್ಷಕ ನಮಸ್ಕಾರ. ಮತ್ತೆ ಹತ್ತಳ್ಳಿಲೇ ಇದ್ದೀನಿ. ಅದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನಾನು ಇಷ್ಟೊತ್ತರೆಗೂ ತೋರಿಸಿದ್ದು ನಿಮಗೆ. ಹತ್ತಳ್ಳಿ ಗ್ರಾಮ ಅತಿ ಹೆಚ್ಚು ಎಜುಕೇಟೆಡ್ ಇರುವಂತಹ ಗ್ರಾಮ, ಟಿ ನರಸೀಪುರ ತಾಲೂಕಿನ ರಾಜಕೀಯ ನಿರ್ಣಾಯಕವಾದಂತ ಗ್ರಾಮ ಇದು. ಯಾವುದೇ ರಾಜಕೀಯ ಪಕ್ಷಗಳು ಬಂದರೂ ನಿರ್ಣಯ ಮಾಡುವಂತ ಗ್ರಾಮ. ಆದ್ರೆ ಈ ಗ್ರಾಮದಲ್ಲಿ ಪ್ರೌಢಶಾಲೆ ವ್ಯವಸ್ಥೆನೂ ಹಂಗೆ ಇದೆ ಆಯ್ತಾ ಅನ್ನೋದು ಅರುಣ್ ಅವರ ಆಪಾದನೆ ಕೂಡ ಇದೆ. ಅದು RTI ಇದರಿಂದ ತಗೊಂಡಿರುವಂತ ವಿಚಾರ. ಸರ್, ತಾವು ಈ ಶಾಲೆಯಲ್ಲಿ ಏನು ಆಪಾದನೆ ಮಾಡ್ತಿದ್ದಾರೆ ಪ್ರೌಢಶಾಲೆ ಹತ್ತಳ್ಳಿನಲ್ಲಿ? ಸರ್, ಇದರಲ್ಲಿ ನಾವೇನು ಆಪಾದನೆ ಮಾಡ್ತಾ ಇದ್ದೀವಿ ಅಂತಂದ್ರೆ 2024-25ನೇ ಸಾಲಿನ 2024-25 ಸಾಲಿನಲ್ಲಿ ಈ ಕಡೆ ತಿಳ್ಕೊಂಡು ಮಾತಾಡಿ. ಲಿಂಕ್ ಡಾಕ್ಯುಮೆಂಟ್ ಅನುದಾನದಲ್ಲಿ ಅಂತ ಒಂದು ಸರ್ಕಾರಿ ಪ್ರೌಢಶಾಲೆ ಹತ್ತಹಳ್ಳಿ ರಂಗಮಂದಿರಕ್ಕೆ ಸೀಟ್ ಅಳವಡಿಕೆ ಮತ್ತೆ ಕಾಂಪೌಂಡ್ ದುರಸ್ತಿ ಸುಣ್ಣ ಬಣ್ಣ ಕಾಮಗಾರಿಗೆ ಅಂದ್ಬಿಟ್ಟು ಅಂದಾಜು ಮೊತ್ತ 5 ಲಕ್ಷ ರೂಪಾಯಿ ಇದಕ್ಕೂ ಇದಾಗಿದೆ. ಇದಕ್ಕೆ 5 ಲಕ್ಷ, ಅದಕ್ಕೆ 5 ಲಕ್ಷ. ಕಾಂಪೌಂಡ್ ದುರಸ್ತಿಗೆ, ಬಣ್ಣ ಹೊಡ್ಸಕ್ಕೆ, ಸುಣ್ಣ ಬಣ್ಣ ಹೊಡೆದು ರಂಗಮಂದಿರ ನಿರ್ಮಾಣಕ್ಕೆ, ಸೀಟ್ ಅಳವಡಿಕೆಗೆ ಮಾತ್ರ. ಸೀಟ್ ಅಳವಡಿಕೆ, ಕಾಂಪೌಂಡ್ ದುರಸ್ತಿ, ಸುಣ್ಣ ಬಣ್ಣ ಕಾಮಗಾರಿ. ರಂಗಮಂದಿರ ಸೀಟ್ ಅಳವಡಿಕೆಗೆ, ಕಾಂಪೌಂಡ್ ದುರಸ್ತಿಗೆ, ಬಣ್ಣ ಹಾಕಕ್ಕೆ, ಸುಣ್ಣ ಬಣ್ಣ ಹೊಡೆಯೋದಕ್ಕೆ ಇಷ್ಟು 5 ಲಕ್ಷ ರೂಪಾಯಿ ಅಂದಾಜು ಮೊತ್ತ ಮಾಡಿದ್ದಾರೆ. ನಾನು ಕೇಳೋ ಪ್ರಶ್ನೆ ಏನು ಅಂತಂದ್ರೆ, ಈ ರಂಗಮಂದಿರನ ಇದನ್ನ 10 ವರ್ಷಗಳ ಹಿಂದೆ 10 ವರ್ಷ ಆಗಿದೆ ಈ ರಂಗಮಂದಿರ ನಿರ್ಮಾಣ ಆಗಿ, ಮತ್ತೆ ಈ ಸೀಟ್ ಅಳವಡಿಕೆ ಆಗಿ 10 ವರ್ಷ ಸೀಟ್ ಹಾಕಿ 10 ವರ್ಷ ಆಗಿದೆ. ಆದ್ರೆ 2024-25ನೇ ಸಾಲದಲ್ಲಿ ಇದಕ್ಕೆ ಹೆಂಗೆ ಎಸ್ಟಿಮೇಟ್ ಮಾಡಿ ಅಂದಾಜು ಮೊತ್ತ ಮಾಡ್ತಾರೆ? PDO ಒಟ್ಟಿಗೆ ಏನ್ ತಿಂತೀರ ನೀವೆಲ್ಲ? ಏನ್ ಮಾಡ್ತಾ ಇದ್ದಾರೆ, ಹೆಂಗ್ ಮಾಡಿದ್ರು ಅಂತ ನಾ ಕೇಳ್ತಾ ಇರೋದು. ಇದು ಯಾವ ಇಲಾಖೆಯಲ್ಲಿ ಆಗಿದೆ ಅನ್ನೋದು ನನಗೆ ಮಾಹಿತಿ ಇಲ್ಲ. ಇಲ್ಲ ಗ್ರಾಮದಲ್ಲಿ ಇದುವರೆಗೆ ಇವ್ರಿಗೂ ಕೂಡ ಇಲ್ಲಿರುವಂತ HM ಗೆ ಆಗ್ಬೋದು ಯಾರಿಗೂ ಮಾಹಿತಿ ಕೂಡ ಇಲ್ಲ. ಇದು ಯಾವ ಅನುದಾನದಲ್ಲಿ ಆಗಿದೆ ಅನ್ನೋದು ಗೊತ್ತಿಲ್ಲ. ನಾನ್ ಕೇಳ್ತಾ ಇರೋದು, ಇದು ಹಣ ಏನಾಗಿದೆ, ಎಲ್ಲಿಗೆ ಇಲ್ಲ. ನಾನು ಹೇಳ್ತಾ ಇರೋದು, ಇದಕ್ಕೆ ಇರುವಂತ ಹಾಲಿ ಇರೋದ್ರಿಂದ ಅದಕ್ಕೆ ಎಸ್ಟಿಮೇಟ್ ಮಾಡಕ್ಕೆ ಬರಲ್ಲ ಅದನ್ನ. ಯಾಕೆಂತಂದ್ರೆ 10 ವರ್ಷ ಆಗಿದೆ, ಇದು ಹಾಳಾಗಿದ್ರೆ ಎಸ್ಟಿಮೇಟ್ ಮಾಡ್ಲಿ. ಹಾಳೇ ಆಗಿಲ್ಲ, ಚೆನ್ನಾಗಿದೆ ನೋಡಿ. ಅದೇ ಏನಾರ ಒಂದ್ ಸ್ವಲ್ಪ ಏನಾರ ವ್ಯತ್ಯಾಸ ಆಗಿದ್ಯಾ? ಬಹಳ ತುಂಬಾ ಚೆನ್ನಾಗಿದೆ. ಆದ್ರೆ ಇದಕ್ಕೆ ಏನ್ ಕೆಲಸನೇ ಮಾಡಿಲ್ಲ. 2024 ಪಂಚಾಯತ್ ಇದೆಯಲ್ರಿ, ಪಂಚಾಯತ್ ಇದೆ. 2024-25ನೇ ಸಾಲಿನಲ್ಲಿ ಇದನ್ನ ಹೆಂಗ್ ಎಸ್ಟಿಮೇಟ್ ಮಾಡಿದ್ರಿ? ಇದಕ್ಕೆ ರಂಗಮಂದಿರಕ್ಕೆ ಸೀಟ್ ಅಳವಡಿಕೆಗೆ ಅನ್ಬಿಟ್ಟು 5 ಲಕ್ಷ ರೂಪಾಯಿ ಅಂದಾಜು ಮೊತ್ತನ ಯಾರು ಮಾಡಿದವರು, ಬಿಡುಗಡೆ ಹೆಂಗ್ ಮಾಡೋದ್ರಿ, ಎಸ್ಟಿಮೇಟ್ ಯಾರು? ನನ್ಗೆ ಅನಿಸ್ತಾ ಇದೆ ಸರ್, ಇಲ್ಲಿ ಮಾಡಿರುವಂತ ಇಂಜಿನಿಯರ್ ಫುಲ್ ಫ್ರಾಡ್ ಮಾಡಿದಾನೆ. ಅವನು ಹಣ ತಕೊಂಡು ಎಲ್ಲಾ ರೀತಿನೂ ಸರ್ಕಾರದ ಸಾರ್ವಜನಿಕರ ಕಣ್ಣಿಗೆ ಮಣ್ಣಿರುತ್ತಾ ಇದಾರೆ ಅನ್ನೋದು ನನ್ನ ಅಭಿಪ್ರಾಯ. ಅದರಿಂದ ಇವೆಲ್ಲ ಪರಿಶೀಲನೆ ಆಗ್ಬೇಕು. ಅದಕ್ಕೆ ಇವತ್ತು ನಾನು ಮೀಡಿಯಾದ ಮುಖಾಂತರ ಹೇಳ್ತಾ ಇದ್ದೇನೆ, ಇಲ್ಲಿ ಏನಾಗದೆ ಅನ್ನೋದು ಪರಿಶೀಲನೆ ಆಗ್ಬೇಕು. ನಾನು ಹೇಳ್ತಾ ಇರೋದು, ಮತ್ತೆ ಹೇಳ್ತಾ ಇದ್ದೇನೆ ನೋಡಿ, ಮಹದೇವಪ್ಪ ಅವರು ನಮ್ಮ ಒಂದು ಗ್ರಾಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಬೇಕು ಅನ್ನೋದು, ಅಭಿವೃದ್ಧಿ ಅಧಿಕಾರ ಅಂತ ಹೆಸರು ತಕೊಂಡಿರುವಂತವ್ರು, ಅಭಿವೃದ್ಧಿ ಮಾಡಬೇಕು ಯಾವ್ದಾರ ಒಂದು ರೂಪದಲ್ಲಿ ಅನ್ಬಿಟ್ಟು ಇಷ್ಟೆಲ್ಲ ಹಣಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇದು ಅಂತ್ಯವ್ರಿಗೆ ಮುಖಕ್ಕೆ ಮಸಿ ಬಳಿಯುವಂತ ಕೆಲಸಗಳನ್ನ ಈ ಗುತ್ತಿಗೆದಾರರು ಮತ್ತೆ ಈ ಇಂಜಿನಿಯರು ಇವ್ರು ಮಾಡ್ತಾ ಇದಾರೆ ಕೆಲಸ. ಜೊತೆಗೆ ಜನಪ್ರತಿನಿಧಿಗಳು, ಲೋಕಲ್ ಆಡಳಿತ ಪಕ್ಷದ ಲೋಕಲ್ ಜನಪ್ರತಿನಿಧಿಗಳು, ಪಂಚಾಯತಿ, ಗ್ರಾಮ ಪಂಚಾಯತಿ ಇವರು ಮಹದೇವಪ್ಪ ಅವ್ರ ಮುಖಕ್ಕೆ ಮಸಿ ಬಳಿಯುವಂತ ಕೆಲಸವನ್ನ ಮಾಡ್ತಾ ಇರೋದು. ಯಾಕೆಂತಂದ್ರೆ ಅವರು ನೋಡಿ, ಅವರೇ ಹಣ ಹಾಕಿ ಅವ್ರ ಮುಖಕ್ಕೆ ಮಸಿ ಬಳಸ್ಕೋಬೇಕು ಅಂತ ಹಣ ನಿರ್ಮಾಣ ಮಾಡ್ಕೊಂಡ್ರನ್ನೆಲ್ಲ ಮಹದೇವಪ್ಪ ಅವ್ರು ಯಾಕೆ ಬೆಳೆಸ್ತಾರೆ ಅನ್ನೋದು ನನಗೂ ಗೊತ್ತಾಯ್ತಾ ಇಲ್ಲ. ಪಾಪ ಅವ್ರ ತಪ್ಪು ಅಂತ ನಾವ್ ಹೇಳಕ್ಕಾಗಲ್ಲ. ಅವರು ಎಲ್ಲ ಇರ್ತಾರೆ, ಹಣ ಬಿಡುಗಡೆ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ನೋಡಿ, ನೀವು ಕಾಂಪೌಂಡ್ ವಿಚಾರ ಹೇಳಿದ್ರಿ ನೋಡಿ, ಕಾಂಪೌಂಡ್ ತೋರಿಸೋಣ ಜನಗಳಿಗೆ. ನೋಡ್ರಿ, ಇದು ಕಾಂಪೌಂಡ್ ರೀ, ಇದು ನೋಡ್ತಾ ಇದೀರಾ. ಈ ಕಾಂಪೌಂಡ್ ಅಭಿವೃದ್ಧಿಗೆ 5 ಲಕ್ಷ ಬಿಟ್ಟಿರೋದು. ಇನ್ನೊಂದು ಶಾಲೆ ಇದು, ಇನ್ನೊಂದು ಪ್ರೌಢಶಾಲೆ ನಾನು ನೋಡಿದ್ದು ಆಗ್ಲೇ ಮಾಡಿದ್ದು ಹಿರಿಯ ಪ್ರಾಥಮಿಕ ಶಾಲೆ ಹತ್ತಳ್ಳಿ ಗ್ರಾಮ, ಅತಿ ಹೆಚ್ಚು ಎಜುಕೇಟೆಡ್ ಇರುವಂತ ಗ್ರಾಮ. ಟಿ ನರಸೀಪುರ ತಾಲೂಕಿನಲ್ಲಿ ನಿರ್ಣಾಯಕ ಅಂತ ಯಾವುದೇ ಪಕ್ಷ ಬಂದು ನಿರ್ಣಯ ಮಾಡುವಂತ ಗ್ರಾಮ ಈ ವ್ಯವಸ್ಥೆ ಇರುವಂತದ್ದು. ಅಲ್ಲೇ ರೀ, ಒಂದು ಬೋರ್ಡ್ ಬರ್ಸಿಗೆ ಈ ಬೋರ್ಡ್ ನ ಮತ್ತೆ ಇನ್ನೊಂದ್ ಕಡೆ ಹಾಕ್ಬೋದು. ಅದು ಬೋರ್ಡ್ ಬರ್ಸಿದ್ರೆ, ಬಟ್ ಈ ಬೋರ್ಡ್ ಕೂಡ ಯೂಸ್ ಮಾಡ್ಕೊಬಹುದು. ಅದಿರ್ಲಿ, ಅಟ್ಲೀಸ್ಟ್ ಕಾಂಪೌಂಡ್ ವ್ಯವಸ್ಥೆ ನೋಡ್ರಿ. ಯಾರು ಬರ್ಬೋದು ಮತ್ತೆ ಕಾಂಪೌಂಡ್ ಇದು ದುರಸ್ತಿ ಎಲ್ಲಾಗಿದೆ. ಎಸ್ಟಿಮೇಟ್ ಮಾಡಿ ನೀವು ಹಣ ಬಣ್ಣ ಹೊಡೆಯಕ್ ಕೊಟ್ಟರ ದುಡ್ಡು, ಬಣ್ಣ ಹೊಡೆದಿರೇನ್ರಿ ಇದನ್ನ? ಎಲ್ಲಿ ಹೊಡೆದಿದ್ದಾರೆ? ನಾಚಿಕೆ ಮಾನ ಮರ್ಯಾದೇನಿಲ್ವ ನಿಮ್ಗೆ ಅಧಿಕಾರಿಗಳೇ? ಇದು ನಮ್ಮ ಇದು ಆಮೇಲೆ ಟ್ಯಾಲೆಂಟ್ ಇದೇ ತರ ಇನ್ನೊಂದು ಟ್ಯಾಲೆಂಟ್ ಹೇಳಿದ್ರೆ ಏನದು ಸರ್? ಇದು ನಮ್ಮಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ, ಪಂಚಾಯತಿ ಅನುದಾನದಲ್ಲಿ ಇನ್ನೊಂದು 95,000 ರೂಪಾಯಿಗೆ ಒಂದು ಅನುದಾನ ಬಿಡುಗಡೆ ಆಗಿ ಪಂಚಾಯತಿಯಿಂದ ನೋಡಿ
ಅಲ್ಲಿ ಕಾಣ್ತಾ ಇದೆಯಲ್ಲ ವಿಕಲಚೇತನದ ಬಾತ್ರೂಮ್ ಅದು. ಅಲ್ಲಿ ನೋಡಿದ್ವಲ್ಲ ಆ ಶಾಲೆಯಲ್ಲಿ ಅದೇ ತರ. ಸೇಮ್ ಅದೇ. ಇದಕ್ಕೂ ಅಷ್ಟೇ ಹಣ ಬಿಡುಗಡೆ ಆಗಿದೆ. ಓಕೆ. ಇದಕ್ಕೂ 95,000 ಏನೋ ಬಿಡುಗಡೆ ಆಗಿದೆ. ಇದರಲ್ಲಿ ಹಾಲಿ ಹಳೆಯದು ಪಿಟ್ಕೊಂಡಿ ಇತ್ತು ಸಹ. ಇದ್ರದ್ದು ಪಿಟ್ಕೊಂಡಿ ಇತ್ತಲ್ಲ ಅಲ್ಲಿಗೆ ಕಲೆಕ್ಷನ್ ಕೊಟ್ಟಿದ್ದಾರೆ. ಆದ್ರೆ 95,000 ಏನಕ್ಕೆ ಮಾಡಿದ್ರು ಅನ್ನೋದು ನನ್ನ. ಇದು ಕೂಡ ಏನು ಅಭಿವೃದ್ಧಿ ಮಾಡಿಲ್ರಿ ಇವ್ರ ಯೋಗ್ಯತೆಗೆ. ಅಲ್ಲೆಲ್ಲ ಹಂಗೆ ಬಿದ್ದಿದೆ. ನಾಚಿಕೆ ಮಾನ ಮರ್ಯಾದಿಲ್ದವ್ರೆ. ಅವನೇ ದುರಸ್ತಿ ಮಾಡಿದ್ರೆ ಆಗದಪ್ಪ. 5,000 10,000 ಖರ್ಚಾಗೋದು. ಏನಕ್ಕೆ ಅದೆಲ್ಲ ವೇಸ್ಟ್ ಅಲ್ವಾ? ಚೆನ್ನಾಗಿಲ್ವಾ ಅದು? ಗೋಡೆ ಎಲ್ಲ ಚೆನ್ನಾಗಿದೆ, ಅದನ್ನೆಲ್ಲ ದುರಸ್ತಿ ಮಾಡಿದ್ರೆ ಚೆನ್ನಾಗಿ ಆಗ್ತಿತ್ತು. ಅದನ್ನ ಅಲ್ಲಿ ನೋಡಿ ಇದ ತೆಗೀರಿ ಅದೇನ ಅದ್ ಹೆಂಗ್ ಮಾಡಿದ ನೋಡ. ಅಲ್ಲಿ ಮೇಡಮ್ ಒಂದ್ ಮಾತು ಹೇಳಿದ್ರು, ವಿಕಲಚೇತನಿಗೆ ಮಾಡಿರೋಂಥದ್ದು ರೈಟ್ ಸೈಡ್ ಅಲ್ಲಿ ಹಾಕ್ಬೇಕಾಯ್ತು ಅವರು, ಲೆಫ್ಟ್ ಸೈಡ್ ಅಲ್ಲಿ ಹಾಕಿದ್ರೆ ನೆಲ್ಲಿಗಳಲ್ಲ ಅಂತ. ಇದು ಬಾತ್ರೂಮ್ ನೋಡಿ, ಇದು ನೋಡಿ ಅಲ್ಲಿ ಇದೆಯಲ್ಲ ಅದು. ನಾವ್ ಹೇಳುದು ಈ PDO ತಾನೇ ಇದಕ್ಕೆ ಹೆಂಗ್ ಬಿಲ್ಗೆ ನೋಡಿ, ಅಂಗವಿಕಲರು ಹೆಣ್ಣು ಮಕ್ಳು ಬಂದ್ರೆ ಪೇರೆಂಟ್ಸ್ ಯಾರೇ ಬರ್ಲಿ ಈ ಶಾಲೆಗೆ ಸಂಬಂಧಪಟ್ಟಂಗೆ ಅದನ್ನ ರೈಟ್ ಸೈಡ್ ಹಾಕ್ಬೇಕು ಅಂತ ಹೇಳಿರುವಂತದ್ದು ಮೇಡಮ್. ಆಯ್ತಾ? ಎಲ್ಲಿ ಹಾಕಿದ್ರೆ? ಲೆಫ್ಟ್ ಸೈಡ್ ಹಾಕಿದ್ರೆ. ಇವ್ರ ಇಷ್ಟ ಬಂದ ಕಟ್ಕೊಳ್ಳೋದು. ಹೌದು. ಸುಮ್ನೆ ಏನೋ ಬಿಲ್ ಮಾಡ್ಕೊಂಡು ಆಮೇಲೆ ಬಿಲ್ಗಳನ್ನ ಏನ್ ಮಾಡ್ತಾರೆ ಅಂದ್ರೆ 10,000 ರೂಪಾಯಿ ಆಗೋ ಕೆಲಸನ 1,00,000 ರೂಪಾಯಿ ಬಿಲ್ ಮಾಡ್ತಿದ್ದಾರೆ. ಇಂಜಿನಿಯರ್ಗಳು ಈ ತರ ಎಸ್ಟಿಮೇಟ್ ಉಚಿತ ಕಾನೂನು ಇದೆಯಲ್ಲ. ಹೌದು. ಇದು ಹಾಗೇನ. ಈ ಫಿಟ್ಗುಂಡಿ ಎಲ್ಲಿ ಹೋಗಿರೋದು? ಈ ಫಿಟ್ಗುಂಡಿ ಇದು ನೋಡಿ, ಇದ್ರದ್ದು ಹಳೆ ಫಿಟ್ಗುಂಡಿ ಇದೆ. ಇದ್ರದ್ದು ಫಿಟ್ಗುಂಡಿಗೆ ಕಲೆಕ್ಷನ್ ಕೊಡಿದ್ರೆ ನೋಡಿ, ಇಲ್ಲಿ ಫಿಟ್ಗುಂಡಿ ಬಂದು ನೋಡಿ, ಇದನ್ನ ಮೇಲೂ ಕೂಡ ಮುಚ್ಚಿಲ್ಲ ನೋಡಿ. ಅಲ್ಲಿ ಕಲೆಕ್ಷನ್ ತಗೊಂಡ್ಬಂದ್ಬಿಟ್ಟು ಇಲ್ಲಿಗೆ ಕಲೆಕ್ಷನ್ ಇಲ್ಲಿ ಬಿಟ್ಟಿದ್ದಾರೆ ನೋಡಿ. ಅದು ಸ್ವಚ್ಛ ಭಾರತ್ ಬಾವುಟ ಆರಿಸೋದು ಇವರು ಪ್ರಧಾನಮಂತ್ರಿ ಅವರ. ಇಟ್ಕೊಂಡು ನೋಡಿ, ಇದು ಆ ಕಲೆಕ್ಷನ್ ಹೊಸ ಕಲೆಕ್ಷನ್ ಇದಕ್ಕೆ ತಂದು ಬಿಟ್ಟಿದ್ದಾರೆ. ಇದು ಗೋರ್ಸು ಇಲ್ಲ, ಮೇಲೂ ಕೂಡ ಮುಚ್ಚಿಲ್ಲ. ಹೆಂಗ್ ಕಾಮಗಾರಿ ಮಾಡಿದ್ರು, ಏನ್ ಮಾಡಿದ್ರು ಅನ್ನೋದು ಗೊತ್ತಾಯ್ತಾ ಇಲ್ಲ ನಮ್ಗೆ. ಇದನ್ನೆಲ್ಲ ಬಿಲ್ ಸ್ಯಾಂಕ್ಷನ್ ಹೆಂಗ್ ಮಾಡಿದ್ರು ಅನ್ನೋದು ನಮ್ಗೆ ಇದು ಬಹಳ. ಇದು ರನ್ನಿಂಗ್ ಇದೆಯಾ ಇದು? ಹೌದು, ರನ್ನಿಂಗ್ ಇದೆ. ಏನ್ರಿ ರನ್ನಿಂಗ್? ನಾನು ಇಲ್ಲೇ ನಿಂತ್ಕೊಂಡು ರನ್ನಿಂಗ್ ಇದೆ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಟಚ್ ಆಗ್ತಿದೆ, ವೈಟ್ ಟಚ್ ಆಗ್ತಿದೆ ನೋಡಿದ್ರಲ್ಲಿ. ನಾನು ಇಲ್ಲೇ ನಿಂತಿದ್ನಲ್ಲಪ್ಪ ಈಗ. ಏನು ಅನ್ನೋದೇ ಗೊತ್ತಾಗ. ಅಲ್ಲ ರೀ, ಅದು ಬಹಳ ಕಷ್ಟ ಇದೆ ನೋಡಿ. ನಿಜಲು ಇದು ಆಶ್ಚರ್ಯ ನೋಡಿ. ನಾನು ಇಲ್ಲೇ ನಿಂತೀನಿ, ನೋಡ್ಲೇ ಇಲ್ಲ ಇದನ್ನ. ಇಲ್ಲೆಲ್ಲ ಕರೆಂಟ್ ಏನ ಅರಿತಾ ಇದೆಯೇನು ಅಂತ ನೋಡಿ. ಅಲ್ಲಿ ನೋಡಿ ತೋರಿಸ್ತೀನಿ ನಿಮ್ಗೆ. ಇಟ್ಕೊಳ್ಳಿ, ಇದನ್ನ ಒಂದು ನಿಮಿಷ ಝೂಮ್ ಮಾಡಿ ತೋರಿಸ್ತೀನಿ. ಯಾವನ್ರಿ ಇದನ್ನೆಲ್ಲ ಸರ್ಕಾರಿ ಶಾಲೆ ಹತ್ರ ನೀವು ಹಿಂಗ್ ಮಾಡ್ಕೊಂಡು ನೋಡಿ. ಇಲ್ಲಿ ನೋಡಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ಈ ವೈರ್ ಇದೆಯಲ್ಲ, ಈ ವೈರ್ ಟಚ್ ಆಗ್ತಿದೆ ನೋಡಿ. ಇಲ್ಲಿ ಟಚ್ ಆಗ್ತಿದೆ ನೋಡಿ ಇಲ್ಲಿ. ಆಯ್ತಾ? ಈ ವೈರ್ ಎಲ್ಲಿಗೆ ಬರುತ್ತೆ ತೋರಿಸ್ತೀನಿ ನೋಡ್ರ ಮುಟ್ಟಾಳ್ರ. ನೋಡಿ ಇಲ್ಲಿ ಎಲ್ಲಿಗೆ ಬರ್ತಾ ಇದೆ ವೈರ್ ಅಂತ ತೋರಿಸ್ತೀನಿ ನಿಮ್ಗೆ. ನೋಡಿ ಹಾಗೇನೆ ನೋಡಿ, ಈ ವೈರು ಇಲ್ಲಿಗೆ ಬರ್ತಾ ಇರೋದು ಇಲ್ಲಿಗೆ. ನೋಡಿ ಇಲ್ಲಿ ನಾನು ಇಲ್ಲಿದ್ದೆ ಈಗ, ಹಿಂದ್ಗಡೆಯಿಂದ ತೆಗಿತಾ ಇದೆ ವಿಡಿಯೋನ. ಅದೃಷ್ಟವಶಾತ್ತು ಅಲ್ಲಿ ನೋಡಿ, ಇಲ್ಲೇ ಬೀದಿ ಕಂಬದಲ್ಲಿ ಇರುವಂತಲ್ಲ ಇದು ಸರಬರಾಜು, ವಿದ್ಯುತ್ ಸರಬರಾಜು ಮುಂದಕ್ಕೆ ಹೋಗುತ್ತೆ. ಆ ವೈರ್ ಟಚ್ ಆಗ್ತಾ ಇದೆ. ನಿಮ್ಗೆ ಏನ ಮಾನ ಮರ್ಯಾದೆ ಇದೆಯನ್ರಿ KB ಅವ್ರಿಗೆ? ನಿಮ್ಗೆ ಮಾನ ಮರ್ಯಾದೆ ಇದೆ ನಿಮ್ಗೆ? ಕೇವಲ 1 ಇಂಚು ನೋಡಿ, ಅಲ್ಲಿ ಕೇವಲ 1 ಇಂಚು ನೋಡಿ. ಇಲ್ಲಿಗೆ ಸಪೋರ್ಟಿಂಗ್ ಕೊಟ್ಟಿರೋದು, ಇಲ್ಲಿಗೆ ಸಪೋರ್ಟಿಂಗ್ ಕೊಟ್ಟಿರೋಂಥದ್ದು. 1 ಇಂಚ್ ಅಳ್ಳಾಡಿದ್ರೆ, 1 ಇಂಚ್ ಅಳ್ಳಾಡಿದ್ರೆ ಕೇಳಿಸ್ಕೊಳ್ರಿ ಸಂಬಂಧಪಟ್ಟಂತ KB ಇಲಾಖೆಯವ್ರೆ. ನೋಡಿ, 1 ಇಂಚೇನ ಅಳ್ಳಾಡಿದ್ರೆ ಇಲ್ಲಿ ತಾವೇನ್ ನೋಡ್ತಾ ಇದೀರಾ, ಈ 1 ಇಂಚ್ ಅಳ್ಳಾಡ್ರೆ ಇಲ್ಲಿಗೆ ಟಚ್ ಆದ್ರೆ, ಇಲ್ಲಿಗೆ ಮಳೆಗಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಯಾವ್ದೆಲ್ಲಾದ್ರೂ ಇವತ್ತೇನ ಸಮಸ್ಯೆ ಆಯ್ತು ಅಂತಂದ್ರೆ ನೋಡಿ, ಇಲ್ಲಿ ಬರ್ತದು 11 kV ಇದು. ತಾವು ನೋಡ್ತಾ ಇದೀರಾ ನೋಡಿ. ಯಾವ ಸುದ್ದಿ ಮಾಡಕ್ ಬಂದಾಗ ನಾವು ಯಾವ ಸುದ್ದಿ ಮಾಡೋ ಅಂತ ಹಣೆ ಬರ ನೋಡಿ ನಮ್ದು. ನೋಡಿ ಇಲ್ಲಿ ಇದನ್ನ ಜಾಯಿಂಟ್ ಕೊಟ್ಟಿರೋಂಥದ್ದು. ಇಲ್ಲಿ ಶಾಲಾ ಮಕ್ಕಳು ಬರ್ತಾರೆ, ಓಡಾಡ್ತವೆ. ಇನ್ ಕೇಸ್ ಏನೇನೋ ಒಂದು ಬಾಲ್ ಬೀಳ್ತು ಅಂದ್ರೆ ತಗೊಳಕ್ ಬರ್ತವೆ. ಆಯ್ತಾ? ಹೆಣ್ಮಕ್ಳು ಏನ ಮರೆಯಾಗಿ ನಂಬರ್ 1 ಹೋಗ್ಬೇಕು ಅಂತ ಬಂದಾಗೂ ಈ ಸಮಸ್ಯೆ ಆಗ್ಬೋದು. ಮಾನ ಮರ್ಯಾದಿಲ್ದ ಅಂತ ತರ್ಕೊಳ್ರಿ ನೀವು. ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದ್ರಿ ನೀವು? ಆಯ್ತು, ನಾನು ಮಾಡಕ್ ಬಂದಿರೋ ಸುದ್ದಿ ಶಾಲೆದು. ಇಲ್ಲಿ KB ವ್ಯವಸ್ಥೆ ಹಿಂಗಿದೆ ಅಂತಂದ್ರೆ ನಾಚಿಕೆ ಮಾನ ಮರ್ಯಾದೆ ಏನ್ರಿ ಮಾಡ್ತೀರ ನೀವು ಲೈನ್ ಮ್ಯಾನ್ಗಳು ನೀವು? ನೋಡಿ ಇಲ್ಲಿಗೆ ಕೊಕ್ಕೆ ಕೊಟ್ಟಿರೋದು ಇವರು. ನಿಮ್ಗೆ ಇನ್ನೂ ತೋರಿಸ್ತೀನಿ ನೋಡಿ. ಆಯ್ತಾ? ಇಲ್ಲಿಗೆ ಕೊಕ್ಕೆ ಕೊಟ್ಟಿರೋದು ಅದು. ಇನ್ನು ಹತ್ರನೇ ತೋರಿಸ್ತೀನಿ ನಿಮ್ಗೆ. ನೋಡಿ, ಇಲ್ಲಿ ಇದೆಯಲ್ಲ, ಈ ಕೊಕ್ಕೆ ಹೋಗಿ ಅಲ್ಲಿಗೆ ಆ್ಯಡ್ ಆಗುತ್ತೆ ನೋಡಿ. ಇಷ್ಟಕ್ಕೂ ಕರೆಂಟ್ ಎಲ್ಲ ಸರಬರಾಜು ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ನಾನು ನಿಂತಿರೋ ಜಾಗ ನೋಡಿ, ಇಲ್ಲಿದ್ದೀನಿ. ಏನ 1 ಇಂಚ್ ಇರೋದು ಅಷ್ಟೇ ಅದು. ಆಯ್ತು ನೋಡಿ, ಇಷ್ಟಕ್ಕೂ ಕರೆಂಟು ನೋಡಿ. ಎಲ್ಲೆಲ್ಲಿದೆ ನೋಡಿ ಕರೆಂಟು. ಏನು ಅವರು ವೈರಿಂಗ್ ಹಾಕಿದಾರೆ ಇಲ್ಲಿ, ಫೆನ್ಸು ಫುಲ್ ಶಾಲೆ ಸುತ್ತ ಇದೆ. ಇನ್ ಕೇಸ್ ನೋಡಿ, ನಿಮ್ಗೆ ತೋರಿಸ್ತೀನಿ ನಿಮ್ಗೆ. ನೋಡಿ, ಮೊಬೈಲ್ ಕೂಡ ಹಂಗೆ ಹಿಡಿಬಾರ್ದು, ಬಟ್ ಏನು ಮಾಡೋಕ್ಕಾಗಲ್ಲ, ತೋರಿಸ್ಲೇಬೇಕು ನಿಮ್ಗೆ. ನೋಡಿ, ಅಲ್ಲಿದೆಯಲ್ಲ, ಅಲ್ಲಿರೋಂಥ ವೈರು ಏನನ್ನ 1 ಇಂಚ್ ಇರೋದು. ಯಾವ ಟೈಮಲ್ಲಿ ಟಚ್ ಆಗುತ್ತೆ ಹೇಳಕ್ಕಾಗಲ್ಲ. ನೋಡಿ ಇಲ್ಲಿ ಎಂತ ಮುಟ್ಟಾ ಕೆಲಸ ಮಾಡ್ತೀರಿ ನೀವು? ಏನ್ರಿ ಮಾಡ್ತೀರಿ? ತಿಂಗಳಿಗೊಂದ್ಸರಿ ನಾವು ಜಂಗಲ್ ಕಟ್ ಮಾಡ್ತೀವಿ,
ಅಂತ ಹೇಳ್ತಿರಲ್ಲ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಅವರೆಲ್ಲ ಇರ್ಲಿಯಪ್ಪ. ನೀವು ಜನಗಳು ಏನ್ರಿ ಮಾಡ್ತೀರಿ ಸಾರ್ವಜನಿಕರು? ನೋಡಿ ನಿಮ್ಗೆ ಇನ್ನೂ ಹತ್ರ ತೋರಿಸ್ತೀನಿ ನಿಮ್ಗೆ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ, ಈ ವೈರು ಏನ ಟಚ್ ಆಯ್ತು ಅಂತಂದ್ರೆ ಇಡೀ ಕಾಂಪೌಂಡ್ಗೆ ಸಿಂಕ್ ಆಗಿರೋಂಥದ್ದು ಇದು. ನೋಡಿ ಇಲ್ಲಿ, ನೋಡಿ ಇಲ್ಲಿ, ಮಾನ ಮರ್ಯಾದೆ ನಿಮ್ಗೆ? ನೋಡ್ರಿ ಇಲ್ಲಿ ಇಡೀ ಕಾಂಪೌಂಡ್ಗೆ ಸಿಂಕ್ ಆಗಿರೋದು. ಒಂದು ಕ್ಷಣ ಹತ್ತಾsu ಆಯ್ತು ಅಂದ್ರೆ ಇಡೀ ಶಾಲಾ ಮಕ್ಕಳಿಗೆ ಸಮಸ್ಯೆ ಆಗುವಂಥದ್ದು. ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ನಿಮ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು. ಪಕ್ಕದಲ್ಲೇ ಗ್ರಾಮ ಪಂಚಾಯತಿ ಇದೆಯಲ್ರಿ. ನೋಡಿ ಏನೋ ಮಕ್ಳು ಆಡ್ಬೇಕಾರೆ ಒಂದು ಬಾಲ್ ಏನೋ ಬಂದು ಬೀಳ್ತು ಇಲ್ಲಿ ಅಂತಂದ್ರೆ ಇಲ್ಲಿ ಬಂದು ತಗೊಬೇಕವು. ನೋಡಿ ಏನೋ ಒಂದು ಬರೀ ಗಾಳಿ ಬರ್ತಾ ಬಂದ್ರೆ ಹೋಗಿ ಕಚ್ಕೊಂಡ್ಬಿಡುತ್ತೆ ಅಲ್ಲಿಗೆ, ಇನ್ನೇನಿಲ್ಲ. ನೋಡಿ ಇಲ್ಲಿ ಮಾಡಿರೋ ಬಾತ್ರೂಮ್ ಗುಂಡಿಗೆ ಎಷ್ಟು 95,000ನಾ? ಯಾವನ್ರಿ ಅವನು ಅಧಿಕಾರಿ ಬಿಲ್ ಹಾಕೊಟ್ಟವನು? ಮಾನ ಮರಿದಿದೆ. ಬತ್ತೀವ್ರಿ ಕೆ ಆರ್ ಎಸ್ ಬಸ್ತಾರೆ ನಿಮ್ಗೆ, ಬತ್ತೀವ್ರಿ ನಿಮ್ಗೆ. ನೋಡಿ ಇಲ್ಲಿ ತಾವೇನು ನೋಡ್ತಾ ಇದ್ದೀರಾ? ನೋಡಿ ಇದು ಪಿಟ್ ಗುಂಡಿಗೆ ತಗೊಂಡೋಗಿ ಬಿಟ್ಟಿರೋದು. ಅಲ್ಲಿ ಮುಚ್ಚಿದ್ರೆ ಅದು ಯಾವನ ಆಡು ಕುರಿ ರೈತರದು ಹೋಗಿ ಬಿದ್ರೆ ನಾವು ಹೇಳೋದು ಈ ಪಿಟ್ಗುಂಡಿ, ಈ ಬಾತ್ರೂಮು ಇಲ್ಲಿ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂತಂದ್ರೆ ಒಂದ್ ನಿಮಿಷ ಹೇಳ್ತಿರೋದು, ನಮ್ಮ ಪ್ರೌಢಶಾಲೆಲಾಗ್ಲಿ ಹಿರಿಯ ಪ್ರಾಥಮಿಕ ಶಾಲೆಲಾಗ್ಬೋದು ಯಾವುದೇ ಅಂಗವಿಕಲ ಮಕ್ಕಳು ಒಬ್ರು ಇಲ್ಲ. ಅಂಗವಿಕಲ ಮಕ್ಕಳು ಒಬ್ರು ಇಲ್ಲ. ಇದು ಪಂಚಾಯತಿ ಅನುದಾನದಲ್ಲಿ 95,000 ರೂಪಾಯಿಗೆ ಆಗಿದೆ. ನಾನು ಹೇಳ್ತಾ ಇರೋದು ಇಲ್ಲಿ HM ಆಗ್ಬೋದು, ಅಲ್ಲಿ HM ಆಗ್ಬೋದು, ಇಲ್ಲ STMC ಅಧ್ಯಕ್ಷರಿಂದ ಇವರಿಂದ ಇದು ಪ್ರೌಢಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿಂದ ಪ್ರಪೋಸಲ್ ಏನಾರು ಹೋಗಿದೆ, ಅಂಗವಿಕಲರು ಇದಾರೆ ಅಂಗವಿಕಲರ ಬಾತ್ರೂಮ್ ಮಾಡ್ಕೊಡಿ ಅನ್ಬಿಟ್ಟು ಗ್ರಾಮ ಪಂಚಾಯತಿಗೆ ಇಲ್ಲ ಅಂದ್ರೆ ಅವ್ರ ಮನೆಗೆ ಮಾಡ್ಕೊಂಡ್ಬಿಟ್ಟಿದ್ರು ಅಂಗವಿಕಲರು ಅಂತ. ಖುಷಿ ಪಡಿ. ಆ ಪ್ರಪೋಸಲ್ ಇಲ್ದೇನೆ ಪ್ರಪೋಸಲ್ ಹೋಗಿದ್ಯಾ, ಹೆಂಗ್ ಮಾಡಿದ್ರು ಇದನ್ನ ನಾನು ಅಂತ ನನ್ನ ಪ್ರಶ್ನೆ. ಇದು ದುಡ್ಡು ಮಾಡ್ಕೊಳ್ಳುವಂತ ಒಂದು ಹುನ್ನಾರ. ಆಯ್ತಾ? ಇದೇನು ನೋಡಿ ಅವಶ್ಯಕತೆ ಇಲ್ಲ. ಇದು ಯಾರು ಇವತ್ತು ಗಂಟು ಒಬ್ರು ಒಂದು ಯೂಸ್ ಮಾಡಿಲ್ಲ ಇದನ್ನ ಬಾತ್ರೂಮ್. ಎಷ್ಟು ದಿನ ಇದು ಮಾಡಿ 1 ವರ್ಷ ಆಗಿದೆ. 1 ವರ್ಷ ಆಗಿದೆ. ಒಬ್ರು ಕೂಡ ಯೂಸ್ ಮಾಡಿಲ್ಲ. ಏನಕ್ಕೆ ಅನವಶ್ಯಕತೆವಾಗಿ ಯಾಕೆ ಈ ಕಾಮಗಾರಿಗಳಿಗೆ ದುಡ್ಡು ವೇಸ್ಟ್ ಮಾಡ್ಬೇಕು? ಆ ಪಂಚಾಯತಿ ದುಡ್ಡು ಆಯ್ತಲ್ಲ, ಯಾವ್ದಾರ ಒಂದು ಮೋರಿನೋ ಇನ್ನೊಂದು ಮತ್ತೊಂದು ಮಾಡ್ಬೋದಿತ್ತ ನೀವು? ಇದನ್ನ ಮಾಡೋ ಅವಶ್ಯಕತೆ ಏನಿದೆ ಸರ್? ಇದು ಯಾರು ಅಂಗವಿಕಲರು ಇದಾರೆ ಇಲ್ಲಿ? ಓಲಿ ಪಿಟ್ಕೊಂಡಿ ಹಳೆ ಪಿಟ್ಕೊಂಡಿಗೆ ಬಿಡೋದಿತ್ತು. ಇಂಜಿನಿಯರ್ ಹೆಂಗೆ 95,000 ಎಸ್ಟಿಮೇಟ್ ಮಾಡಿ? ಯಾವ ಮುಟ್ಟಾಳಪ್ಪ ನೀನು ಇಂಜಿನಿಯರ್ಗಳು ಯಾಕೆ ನನಗೆ ಮಾಹಿತಿ ಕೊಡೋದಕ್ಕೆ ಕದ್ದು ಮುಚ್ಚಿ ಆಡ್ತಾರೆ ಅಂದ್ರೆ ಇದಕ್ಕೆ. ಕೆಲಸ ಮಾಡಿಲ್ಲ ಅವರು, ಏನೇನೋ ಮಾಡಿ. ನೋಡಿ ಇಲ್ಲಿರುವಂತ ಕಸ ವಿಲೇವಾರಿ ಮಾಡಕ್ ಯೋಗ್ಯತೆ ಇಲ್ಲ ಇವ್ರಿಗೆ. ಶಾಲಾ ಮಕ್ಕಳ ಆವರಣದಲ್ಲಿರುವಂತ ಕಸ ವಿಲೇವಾರಿ ಅದು ಎಷ್ಟು ವರ್ಷ ಆಯ್ತು ಮಾಡಿ, ಅದನ್ನು ಗೊಬ್ಬರ ಮಾಡಿ ಅದರಲ್ಲೂ ಕಾಸು ಮಾಡ್ಬೋದು, ಹೇಳಕ್ಕಾಗಲ್ಲ. ಆಮೇಲೆ ನೀವು ನೋಡ್ತಾ ಇದ್ರ ಇಲ್ಲಿ ಇದು ಕುಡಿಯೋ ನೀರಿನ ವ್ಯವಸ್ಥೆ ಅಂತ ಇತ್ತು, ಅದನ್ನ ಕೈ ತೊಳೆಕ್ ಮಾಡ್ಕೊಂಡ್ರೆ ತೊಂದರೆ ಇಲ್ಲ. ಕೈ ತೊಳೆಯೋ ನೀರಿನ ವ್ಯವಸ್ಥೆಗೆ ಇಲ್ಲಿಗೆ ಬರ್ಬೇಕು ಮಕ್ಕಳು. ಆಯ್ತಾ? ನೋಡಿ ಆಗ್ಲಿ ಸರ್ ಡ್ಯಾಮೇಜ್ ಆಗಿಬಿಟ್ಟಿದೆಯಲ್ಲ ಸರ್ ಇಲ್ಲಿ. ಹೌದು, ಡ್ಯಾಮೇಜ್ ಆಗಿಬಿಟ್ಟಿದೆಯಲ್ಲ ಇಲ್ಲಿ. ಏನೇನ್ ಮಾಡೋರು ಅನ್ನೋದೇ ಗೊತ್ತಿಲ್ಲ ಬಿಡಿ ಸಾ. ಇಲ್ಲಿ ಬಹಳ ಪೂರ್ತಿ ನೋಡ್ರಿ ಮತ್ತೆ ಇದು ಹತ್ತು ತೋರಿಸ್ತೀನಿ ನೋಡಿ ನಿಮ್ಗೆ. ಎಲೆಕ್ಟ್ರಿಕ್ ವೈರ್ನ ಹಿಂಗ್ ಮೊಬೈಲ್ ಕೂಡ ಹಿಡಿಬಾರ್ದದು ನೋಡಿ. ಆಯ್ತಾ? ಇಲ್ಲಿ ಈ ವೈರ್ ಟಚ್ ಆದ್ರೆ ಇಡೀ ಕಾಂಪೌಂಡ್ ವಿದ್ಯುತ್ ಬರ್ತದೆ. ಇಡೀ ಕಾಂಪೌಂಡ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ನಿಮ್ಗೆ ಇದನ್ನ ಫೋಟೋ ಕಳಿಸ್ತೀನಿ. ಮೊದಲು ಅದನ್ನ ರೆಡಿ ಮಾಡ್ರಿ KBB ಅವ್ರ. ನೀವು ಲೈನ್ ಆಫ್ ಮಾಡ್ಕೊಂಡು ಏನೇನ್ ಮಾಡ್ಬೇಕು ಅದು ಮಾಡ್ತಿರಲ್ಲ ಅದೆಲ್ಲ ನೋಡಿ. ಇಲ್ಲಿ ಆ ಕಡೆ ನೋಡಿದ್ರೆ ಬರೀ ಅರ್ಧ ಇಂಚ್ ಇದೆ ಅಷ್ಟೇ, ಬರೀ ಅರ್ಧ ಇಂಚು. ಆ ಕಡೆ ನೋಡಿದ್ರೆ ನೀವು ಬರೀ ಅರ್ಧ ಇಂಚು ಅಷ್ಟೇ ಲೆಕ್ಕ. ನಾನು ಹಿಂಗ್ ಮೊಬೈಲು ಕೂಡ ಅಲ್ಲಿ ಹತ್ರ ಇಡಂಗಿಲ್ಲ, 3 ಅಡಿಯಿಂದ ಈಚೆ ಇರ್ಬೇಕು ಮೊಬೈಲು. ಇಂಥ ದಾರುಣ ರೀ ಇದು. ಏನ್ ಅಲ್ಲ ರೀ, ನಿಮ್ಮಲ್ಲಿ ನಿಮ್ಮ ಹತ್ತಳ್ಳಿ ಗ್ರಾಮದಲ್ಲಿ ಬಹಳ ಎಜುಕೇಟೆಡ್ ಇರುವಂತ ಜನ ಇದಾರೆ. ಇದನ್ನೇನು ಕೇಳಲ್ವಾ ಅವಲಿ? ಖಂಡಿತವಾಗಿ ಮಾತಾಡ್ತೀನಿ. ತಾವೇನ್ ನೋಡ್ತಾ ಇದ್ದೀರಾ? ಶೌಚಾಲಯ, ಹಳೆ ಶೌಚಾಲಯಗಳನ್ನೇ ರೆಡಿ ಮಾಡಿ ಅಲ್ಲೇ ಬಿದ್ದವೆ. ಈ ಶೌಚಾಲಯ ಮಾಡೋದ್ ಬದಲು ಒಂದು ರೂಮ್ ಕಟ್ಸ್ಕೊಡ್ಬಾಯ್ತಲ್ರಿ ಇಲ್ಲಿ. ಇದೊಂದು ರೂಮ್ ಕಟ್ಸ್ಕೊಡ್ಬಾಯ್ತಲ್ಲ. ಅಲ್ಲ ಇದೊಂದು ರೂಮ್ ಕಟ್ಸ್ಕೊಡ್ಬಾಯ್ತಲ್ಲ ಶೌಚಾಲಯ ಮಾಡಕ್ಕೆ. ಇಲ್ಲೇ ಇದೆ, ಅವೇ ವೇಸ್ಟ್ ಆಗಿ ಬಿದ್ದವೆ ನೋಡಿ. ಅಲ್ಲಿ 3 ಇಲ್ಲಿ 3 ಅವೇನಾರು ಗೋಡೆ ಏನಾರು ಮರ್ಯಾದೆ ಏನಾದ್ರು ಏನೂ ಆಗಿಲ್ಲ, ಆದ್ರೂ ಈ ತರ ಮಾಡ್ಕೊಂಡು ಸರ್. ಬರೀ ಇದೊಂದು ಉದಾಹರಣೆ ಅಷ್ಟೇ. ಇಡೀ ರಾಜ್ಯದ ಸರ್ಕಾರಿ ಶಾಲೆಗಳ ವ್ಯವಸ್ಥೆ ಇದಾಗಿರುವಂತದ್ದು ಕೇವಲ ಇದೊಂದೇ ಒಂದು. ತಾವೇನ್ ನೋಡ್ತಾ ಇದ್ದೀರಾ? ಅಲ್ಲ ಬೇಡ, ಒಂದು ಮಕ್ಳಿಗೆ ಒಂದು ಶೆಟರ್ ಮಾಡ್ಕೊಡ್ಬೋಯ್ತಲ್ಲ.
ನಿಲ್ಸಕ್ಕೆ ಹಾ ನಾಚಿಕೆ ಮನ ಮರಿದೇನಿಲ್ಲ ನಿಮ್ಗೆ ಯಾವನ್ರಿ ಅವ್ನು ಇಂಜಿನಿಯರ್ ಸೈನ್ ಹಾಕಿ ಕೊಡ್ತಿರಲ್ರಿ ಆರ್ ಟಿಗೆ ಹಾಕಿದ್ರೆ ಆರ್ ಟಿಗೆ ಹಾಕೋರೆಲ್ಲ ಕಳ್ರು ನೀವೆಲ್ಲ ಹಂಗಾರೆ ಬಾರಿ ಒಳ್ಳೆಯವರಾ ಆರ್ ಟಿಗೆ ಹಾಕೋರೆಲ್ಲ ಕಳ್ರು ಗಲ್ಲಿಗೆ ಹಾಕ್ಸ್ತೀನಿ ಆರ್ ಟಿ ಐನ ಮನೆಗೆ ಹಾಕ್ಸ್ ಬರೀ ಆರ್ ಟಿ ಒಂದೇ ಹಾಕ್ಸಲ್ಲ ನಿಮ್ಮ ಅಧಿಕಾರಿ ವ್ಯವಸ್ಥೆಯಲ್ಲಿ ಎಲ್ಲೆಲ್ಲಿ ಆಸ್ತಿ ಮಾಡಿದ್ರ ನಿಮ್ಮ ಆಧಾರ್ ಕಾರ್ಡಲ್ಲಿ ಎಲ್ಲೆಲ್ಲಿ ಆಸ್ತಿ ಮಾಡಿದ್ರ ಅಂತ ಎಲ್ಲ ಕೂಡ ಹಾಕ್ಸ್ತೀನಿ ನಾನು ನನ್ನ ಮೇಲೆ ಕೇಸ್ ಹಾಕ್ಸೋದಲ್ಲ ನೀವು ನನ್ನ ಮೇಲೆ ಧಮಕಿ ಹಾಕ್ಸೋದಲ್ಲ ಅವ್ನು ಹಿಡೀರಿ ಅವ್ನು ಬಡೀರಿ ಅಂತ ಹಂಗಾಗಿ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತಿ ಮೈಸೂರು ಶಿಕ್ಷಣ ಇಲಾಖೆ ವ್ಯವಸ್ಥೆಯಿಂದ ವೃತ್ತಿ ಮಾರ್ಗದರ್ಶನ ಆಪ್ತ ಸಲಹಾ ಕೇಂದ್ರ ಆಯ್ತಾ ಆ ಒಂದು ಅನುದಾನದಲ್ಲಿ ಆಗಿರುವಂತ ಇದನ್ನ ಶಾಲಾ ಕೊಠಡಿಯಾಗಿ ಮಾರ್ಪಟ್ಟಿರುವಂತದ್ದು ಆಯ್ತಾ ಈ ತರ ಅನುದಾನಗಳು ಎಷ್ಟೆಷ್ಟಾಗಿದೆಯೋ ಏನೋ ಗೊತ್ತಿಲ್ಲ ಜೊತೆಗೆ ನೀವು ಇವ್ರು ಹೇಳ್ದಂಗೆನ ಇಲ್ಲಿ ಆಗಿರೋದು ಹಳೆ ಹಿಂದೆ ಆಗಿರೋಂಥ ರಂಗಮಂದಿರದಕ್ಕೆ ಈಗ ಅವರು ಬಿಲ್ ಮಾಡ್ಕೊಂಡಿರೋದು ಅಂತ ಕೂಡ ಆಪಾದನೆ ಹೇಳ್ತಾ ಇರೋಂಥದ್ದು ಅದಕ್ಕೆ ಸಾರ್ವಜನಿಕ ಸಾಕ್ಷಿ ಕೂಡ ನಾನು ಕಲೆಕ್ಟ್ ಮಾಡಿದ್ದೀನಿ ಆಯ್ತಾ ಇದು ರಂಗಮಂದಿರ ಅಲ್ವಾ ಸರ್ ನೀವು ಹೇಳಿದ್ದು ಟೈಲ್ಸ್ ಒಂದು ಹಾಕಿದ್ದಾರೆ ನೋಡಿ ಈ ಸರಿ ಹೌದು ಈ ಹೋದ ವರ್ಷನ ಇರ್ಬೇಕು ಹೋದ ವರ್ಷ ಟೈಲ್ಸ್ ಒಂದು ಹಾಕಿದ್ದಾರೆ ಆದ್ರೆ ಇವೆಲ್ಲ ಹಳೆದೆ ಆದ್ರೆ ನಾವು ಕೇಳೋದೇನು ಅಂತಂದ್ರೆ ಹೆಂಗ್ ಎಸ್ಟಿಮೇಟ್ ತಾನೇ ಹೆಂಗ್ ಮಾಡಿದ್ರು ಈಗ ಇರುವಂತ ರಂಗ ಸೀಟ್ಗೆ ಸೀಟು ಮತ್ತೆ ಇದೆಲ್ಲ ಕಬ್ಬಣ ಇದೆ ರೇ ನಾವು ವೀಕ್ಷಣೆ ಬಂದು ಅಂತ ಕಾರ್ ಬಾಡಿಗೆ ಬರೀತಾರೆ ಸರ್ಕಾರಕ್ಕೆ ಆಯ್ತಾ ನಾನು ಉಂಡೆ ಏತೆ ಅನ್ಬಿಟ್ಟು ಎಲ್ಲಾದ್ರು ಬರೀತಾರೆ ಬಿಲ್ನ ಹೌದು ಹಾ ಓಕೆ ಇಲ್ಲಿ ಎಚ್ ಎಂ ಎಲ್ ಇದೀರಾ ಇಲ್ಲಿ ಎಚ್ ಎಂ 6 ರೂಮು